ಮುಸ್ಲಿಮ್ಸಿಗೆ 10,000 ಕೋಟಿ ಕೊಡ್ತಾರ. ಇವನು ಅಪ್ಪನ ಕೈಯಲ್ಲಿ ಕೊಡ್ತಾನ ಸಿದ್ದರಾಮಯ್ಯ. ಏನ್ ಮಾಡ್ತಾನ ಅವನು ಹಿಂದೂಗಳು ಟೆಂಪಲ್ಸ್ ಏನ್ ಲೆಕ್ಕ ಇಲ್ಲ ಅವನಿಗೆ. ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಿ ಆಗ್ಬೇಕಾ? ಚೀನಾಗೆ ಪಾಕಿಸ್ತಾನಗೆ ಮಾರ್ಕೊಂಡು ನಮ್ಮ ದೇಶ ಹಾಳು ಮಾಡ್ಕೊಂಡು ಹೋಗ್ತಾನೆ. ಅವನು ಸಾಬಿ, ನಾಟ್ ಗಾಂಧಿ. ಈಸ್ ಎ ಮುಸ್ಲಿಂ. ಹಿ ವಿಲ್ ಸೆಲ್ ದಿಸ್ ಇಂಡಿಯಾ ಟು ಚೈನಾ ಅಂಡ್ ಎವ್ರಿವೇರ್. ಅವನಿಗೆ ದೇಶಭಕ್ತಿ ಇಲ್ಲ. ಹೊರಗೆ ಹೋಗಿ ಏನೆಲ್ಲ ಹಾಳು ಮಾತಾಡ್ತಾನೆ. ರಾಮ ಜನ್ಮಭೂಮಿ ಕಾಂಗ್ರೆಸ್ನವ್ರು ಏನ್ ಹೇಳುದು ಗೊತ್ತಾ? ಟೆಂಪಲ್ ಅಂದ್ರೆ ಒಂದು ಟಾಯ್ಲೆಟ್ ಅಂತ. ಇವ್ರು ನಾವು ಓಟ್ ಹಾಕ್ಬೇಕಾ ಜೀವನದಲ್ಲಿ? ಈ ಮಲ್ಲಿಕಾರ್ಜುನ್ ಖರ್ಗೆ 25,000 ಕೋಟಿ ಮಜಾ ಮಾಡಿದ್ರು. ಇವ್ರು ನಾಳೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಈ ದೇಶ ಕೊಳ್ಳೆ ಹೊಡೆದು ಹಿಂದೂಗಳನ್ನು ಮುಸ್ಲಿಂ ಮಾಡ್ಲಿಕ್ಕೆ ಇವರು ಈ ಕಾಂಗ್ರೆಸ್ನವ್ರು ಇದ್ದಾರೆ. ಅಯೋಧ್ಯ ಶ್ರೀರಾಮಚಂದ್ರ ಒಂದು ಐಟಮ್ಸ್ ಇದೆಲ್ಲ ಅದೆಲ್ಲ ಅವರೇ ಪ್ರಿಪೇರ್ ಮಾಡ್ತಾರೆ ಮುಸ್ಲಿಮ್ಸ್. ಅವರಿಗೆ ಎಷ್ಟು ಇನ್ಕಮ್ ಬರುತ್ತೆ. ರಾಜ್ಯ ಸರ್ಕಾರ ಸಖತ್ ಕರಪ್ಟ್ ಆಗಿದೆ. ದುಡ್ಡು ಸಖತ್ ದುಡ್ಡು ಮಾಡ್ತಾ ಇದೆ. ಸಿದ್ದರಾಮಯ್ಯ ಕೋಟಿ ಗಟ್ಟಲೆ ಮಾಡ್ತಾ ಇದ್ದಾನೆ. ಡಿ.ಕೆ.ಶಿ ಮಾಡ್ತಾ ಇದ್ದಾನೆ. ನಮಸ್ತೆ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನರೇಂದ್ರ ಮೋದಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಮೋದಿ ಅವರು ವೆರಿ ಆನೆಸ್ಟ್ ಪರ್ಸನ್. 2014 ಬಂದರೆ, ಅದರ ಮುಂಚೆ 2004 ಗುಜರಾತಲ್ಲಿದ್ದರು. ಫುಲ್ ವಿಕಾಸ ಮಾಡಿದರು. ಈಗ ಇಡೀ ವರ್ಲ್ಡಲ್ಲೇ ನಂಬರ್ 3 ಮಾಡಲಿಕ್ಕೆ ಅವರೇ ಕಾರಣ. ಯಾವುದರಲ್ಲಿ? GDP ಗ್ರೋತ್, ಇಕಾನಮಿ, ಜಾಬ್ ಗ್ರೋತ್, ಎಲ್ಲ ವಿಷಯದಲ್ಲಿ ವರ್ಲ್ಡಲ್ಲಿ ಈಸ್ ನಂಬರ್ 1. ಈಸ್ ಪವರ್ಫುಲ್ ಲೀಡರ್. ಎಲ್ಲರೂ ಇದು ಲೈಕ್ ಮಾಡ್ತಾರೆ. ನೀವೇ ನೋಡಿರ್ಬೋದು, ಟಿ ವಿಯಲ್ಲಿ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ತಾರೆ ಅಂದರೆ ಈ ಸೂಪರ್. ಯು ಕೆನಾಟ್ ಇವನು ಈ ಮನಮೋಹನ್ ಸಿಂಗ್ ಜೋಕರ್ ಥರ ನಿಂತಿದ್ದಾನೆ. ಅದೊಂದು ವಿಡಿಯೋ ತೋರಿಸಿದ್ರು. ವರ್ಲ್ಡ್ ಲೀಡರ್ಸ್ ಯಾರು ಕ್ಯಾರೇ ಮಾಡಿಲ್ಲ ಅವರಿಗೆ. ಇವರನ್ನು ಎಲ್ಲರೂ ವರ್ಲ್ಡ್ ಲೀಡರ್ಸ್ ಬಂದು ವಿಶ್ ಮಾಡಿದ್ದಾರೆ. ಅಂದರೆ ಅಷ್ಟು ಒಂದು ಘನತೆ ಇದೆ ಆ ಮನುಷ್ಯನಿಗೆ. ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಿ ಆಗಬೇಕಾ ಅಥವಾ ಅವ್ರಿಗೊಂದು ಅವಕಾಶ ಕೊಡ್ಬೋದಾ ಅಂತ? ಅವರು ಆದರೆ ಇಡೀ ದೇಶ ಮಾರಿಕೊಂಡು ಚೀನಾಗೆ ಪಾಕಿಸ್ತಾನಗೆ ಮಾರಿಕೊಂಡು ನಮ್ಮ ದೇಶ ಹಾಳು ಮಾಡಿಕೊಂಡು ಹೋಗ್ತಾನೆ. ಅವನು ಸಾಬಿ. ಅವನು ಇವಾಗ ಹೇಳ್ತಾನೆ, ಈಸ್ ನಾಟ್ ಗಾಂಧಿ, ಈಸ್ ಎ ಮುಸ್ಲಿಂ. He will sell this India to China and everywhere. ಆಯಿತಾ? ಅವನು ಈಸ್ ನಾಟ್ ಎ ಹಿಂದೂ. ಅವನಿಗೆ ದೇಶಭಕ್ತಿ ಇಲ್ಲ. ಹೊರಗೆ ಹೋಗಿ ಏನೆಲ್ಲ ಹಾಳು ಮಾತಾಡ್ತಾನೆ. ನೀನು ಒಂದು ಕಾಂಗ್ರೆಸ್ ಲೀಡರ್ ಆಗಿ ದೇಶದ ವಿರೋಧ ಮಾತಾಡಬಾರ್ದು. ಅದು ಮಾತಾಡ್ತಾನೆ ಅವನು. ಫಸ್ಟ್ ಅವನು. ಇನ್ನು ರಾಮ ಜನ್ಮಭೂಮಿ ಅದರ ಬಗ್ಗೆ ಅದು ಏನು ಅವರ ಕಾಂಗ್ರೆಸ್ನವ್ರು ಏನು ಹೇಳೋದು ಗೊತ್ತಾ? ಟೆಂಪಲ್ ಅಂದರೆ ಒಂದು ಇದಂತೆ, ಟಾಯ್ಲೆಟ್ ಅಂತೆ. ಇವರು ನಾವು ಓಟ್ ಹಾಕ್ಬೇಕಾ ಜೀವನದಲ್ಲಿ? ಟೆಂಪಲ್ ಅಂದರೆ ಟಾಯ್ಲೆಟ್ ಅಂತೆ ಇವರಿಗೆ, ಕಾಂಗ್ರೆಸ್ನವರಿಗೆ. ಸರ್, INDA ಮೈತ್ರಿಕೂಟದಿಂದ ಇನ್ನೊಂದು ಅನುಭವಿ ನಾಯಕ ಅಥವಾ ಹಿರಿಯ ನಾಯಕರ ಹೆಸರು ಕೇಳಿ ಬರ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮತ್ತೊಂದು ವಿಶೇಷ ಅಂದರೆ ನಮ್ಮ ಕರ್ನಾಟಕದವರು ಅನ್ನೋದು, ಮತ್ತು ಸೌತ್ ನಾಯಕ, ಒಂದು ಸೌತ್ ರಾಜ್ಯದ ನಾಯಕ. ಏನು ಹೇಳ್ತೀವಿ? 25,000 ಕೋಟಿ ಮಜಾ ಮಾಡಿದರು ಈ ಮಲ್ಲಿಕಾರ್ಜುನ್ ಖರ್ಗೆ. ಇವತ್ತು ನೋಡಿದಿರ ಒಂದು ಫೇಸ್ಬುಕ್ಕಲ್ಲಿ ಖಡ್ಗೆ ಇದು ಎರಡು ಒಂದು ಇದು ಹಾಕಿದರು. ನೋಡಿದಾರ ನೀವು ಫೇಸ್ಬುಕ್ಕಲ್ಲಿ? ಬಿಳಿ ಫೋಟೋ, ಇದು ಫೋಟೋ. ಇವರೆಲ್ಲ ಸಾವಿರಾರು ಕೋಟಿ ಕಾಸು ಮಾಡಿದರು. ಇವರು ನಾಳೆ ಕಾಂಗ್ರೆಸ್ ನಾಯಕರ ಇದು ಪ್ರೈಮ್ ಮಿನಿಸ್ಟರ್ ಆದರೆ ಇಡೀ ದೇಶ ಕೊಳ್ಳೆ ಹೊಡೆದು ಹಿಂದೂಗಳನ್ನು ಮುಸ್ಲಿಂ ಮಾಡಲಿಕ್ಕೆ ಇವರು ಈ ಕಾಂಗ್ರೆಸ್ನವರು ಇದ್ದಾರೆ ಅಷ್ಟೇ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಎಲ್ಲರೂ ಇದ್ದಾರೆ. ಸತ್ಯವಾಗಿ ಹೇಳ್ತಾನೆ, ನಾನು ಏನೂ ಹೇಳೋಲ್ಲ. ನಿಮಗೆ ಎಲ್ಲ ಗೊತ್ತಾಗಬೇಕು ಜನರಿಗೆ, ಹಿಂದೂಗಳಿಗೆ. ಇದು ಆ್ಯಂಟಿ ಹಿಂದೂ ಕಾಂಗ್ರೆಸ್ ಅಷ್ಟೇ. ಸರ್, ನರೇಂದ್ರ ಮೋದಿಯವರ ಸರ್ಕಾರ ಒಂದು ಬಡವರ ಪರವಾದ ಸರ್ಕಾರ ಅಲ್ಲ, ಇದೊಂದು ಶ್ರೀಮಂತರ ಪರವಾದ ಸರ್ಕಾರ ಅಂತ ಇವನು ಕಾಂಗ್ರೆಸ್ನ ಇವನು ಹೇಳ್ತಾ ಇದ್ದಾನೆ. ಯಾರು? ನಿಮ್ಮ ರಾಹುಲ್ ಗಾಂಧಿ. ಅವನು ಹುಚ್ಚ. ಅವನು ಮಾತಾಡ್ಲಿಕ್ಕೆ ಬರೋಲ್ಲ. ಅವನು ನಮ್ಮ ನರೇಂದ್ರ ಮೋದಿ ಮಾಡಿದ ಕೆಲಸ ಇದೆಲ್ಲ ಅದನ್ನು ಯಾರಿಗೂ ಗೊತ್ತಿಲ್ಲ. ಅವರು ಓಪನ್ ಆಗಿ ಹೇಳೋಲ್ಲ. ಆಯಿತಾ? ಓಪನ್ ಆಗಿ ಏನು ಹೇಳೋಲ್ಲ, ನಾನು ಇಷ್ಟು ಮಾಡಿದ್ದೇನೆ ಅದು ಮಾಡಿದ್ದೇನೆ ಏನು ಹೇಳೋಲ್ಲ. ಇವನು ಹುಚ್ಚನಾಗಿ ಮಾತಾಡ್ತಾನೆ ಈ ರಾಹುಲ್ ಗಾಂಧಿ. ಇವಾಗ ಓಪನ್ ಆಗಿ ಹೇಳಿ, ನೀವು ಟಿ ವಿಯಲ್ಲಿ ಹಾಕಿ.
ನಿಜವಾಗಿ ಹೇಳ್ತೇನೆ. ಇನ್ನೇನು ಕ್ವಶನ್ ಹೇಳಿ. ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಜಾತ್ಯತೀತ ಸರ್ಕಾರ ಅಲ್ಲ, ಇದೊಂದು ಜಾತಿವಾದಿ ಸರ್ಕಾರ ಅನ್ನೋ ಒಂದು ಹಳೆಪಟ್ಟಿ. ಜಾತ್ಯತೀತ ಬೇಡ, ನಾನು ಸತ್ಯವಾಗಿ ಹೇಳ್ತೇನೆ. ನೀವು ಪಾಕಿಸ್ತಾನ ಹೋಗಿ ಅಲ್ಲಿ ಜಾತ್ಯತೀತ ಇದೆಯಾ? ಯಾರು ಆ್ಯಂಟಿ ಮುಸ್ಲಿಮ್ ಇದ್ದಾರೆ ಹಿಂದೂಗಳನ್ನು ಕೊಲ್ತಾರೆ, ಕ್ರಿಶ್ಚಿಯನ್ಸನ್ನು ಕೊಲ್ತಾರೆ. ಎಲ್ಲಿದೆ ಜಾತ್ಯತೀತ? ಎಲ್ಲ ಮುಸ್ಲಿಂ ಕಂಟ್ರಿಯಲ್ಲಿ ಜಾತ್ಯತೀತ ಇಲ್ಲ. ನಾವು ಯಾಕೆ ಜಾತ್ಯತೀತ ಮಾಡಬೇಕು ಇಂಡಿಯನ್ಸ್? ರಾಮ ಮಂದಿರ ಏನ್ ನಿರ್ಮಾಣ ಆಗಿದೆ ಅಯೋಧ್ಯೆಯಲ್ಲಿ, ಇದೊಂದು ರಾಜಕೀಯ ಕುತಂತ್ರ ಅಥವಾ ಮತಗಳಿಗೋಸ್ಕರ ಈ ಒಂದು ಜನವರಿ 22ಕ್ಕೆ ಅದನ್ನು ಓಪನಿಂಗ್ ಮಾಡ್ತಾ ಇರುವಂಥದ್ದು ರಾಜಕೀಯ ಕುತಂತ್ರ ಅನ್ನೋದು ಒಂದು ಬಿಂಬಿಸಲಾಗ್ತಿದೆ. ಏನು ಹೇಳ್ತೀರಾ? ರಾಜಕೀಯ ಕುತಂತ್ರ ಇಲ್ಲ, ಸತ್ಯವಾಗಿ ಹೇಳ್ತಾನೆ. ಇದು ಹಿಂದೂ ಧರ್ಮಕ್ಕೆ, ನಮ್ಮ ಹಿಂದೂ ದೇಶಕ್ಕೆ ಅವರು ಮಾಡಿದ ಒಂದು ಒಳ್ಳೆ ಕೆಲಸ. ಸರ್, ಅದು ಚುನಾವಣೆ ವರ್ಷನೇ, ಅದರಲ್ಲೂ ಕೂಡ ಇನ್ನೇನು ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಓಪನಿಂಗ್ ಮಾಡ್ತಾ ಇರೋದು, ಉದ್ಘಾಟನೆ ಮಾಡ್ತಾ ಇರೋದು. ಮಾಡಲಿ, ಯಾಕೆ ಮಾಡಲಿಕ್ಕೆ ಆಗೋಲ್ಲ? ಇವರೆಲ್ಲ ದೊಡ್ಡ ದೊಡ್ಡ ಮಸೀದಿ ಎಲ್ಲ ಕಟ್ಟಿಸ್ತಾರಲ್ಲ, ಅದ್ರ ಬಗ್ಗೆ ಏನು ಮಾತಾಡೋಲ್ಲ. ಯಾಕೆ ಮಾತಾಡೋಲ್ಲ ನೀವು? ಹಿಂದೂ ಟೆಂಪಲ್ ಮೇಲೆ ಮಸೀದಿ ಮಾಡಿದಾರಲ್ಲ, ಈ ಕಾಂಗ್ರೆಸ್ನವರು ಯಾಕೆ ಮಾತಾಡೋಲ್ಲ? ಅದೇ ಹೇಳಿ ನೀವು. ಹಾಗಾದ್ರೆ ಇದನ್ನು ಕೂಡ ಮತಗಳಿಗೋಸ್ಕರನೇ ಮಾಡ್ತಾ ಇರೋದಾ? ಇಲ್ಲ ಇಲ್ಲ, ನೆವರ್. ಈಗ ನಾಳೆ ನೋಡಿ, ಇಡೀ ಅಯೋಧ್ಯೆಯಲ್ಲಿ 1500 ಎಕರೆ ಡೆವಲಪ್ ಆಗ್ತಾ ಇದೆ. ಎಷ್ಟೋ ಜನರಿಗೆ ಕೆಲಸ ಸಿಗ್ತವೆ, ಎಷ್ಟೋ ಜನರಿಗೆ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ, ಅಂಗಡಿ ಆಗುತ್ತೆ, ಅದಾಗುತ್ತೆ, ಎಲ್ಲ ರಿಯಲ್ ಎಸ್ಟೇಟ್ ಡೆವಲಪ್ ಆಗುತ್ತೆ. 3 ಲಕ್ಷ ಏನೋ ಜನ ಬರ್ತಾರೆ, ಅದು ನನಗೆ ಗೊತ್ತಿಲ್ಲ. ಅದು 3 ಲಕ್ಷ ಜನ 22 ನಂತರ ಬರ್ತಾರಂತೆ. 3 lakhs ಮೇ ಬಿ ಟ್ರೂ ಆಲ್ಸೋ. ಯಾಕಂದರೆ ಜನರಿಗೆ ಅಷ್ಟು ಒಂದು ಇದಿದೆ, ಜನ್ಮಭೂಮಿಗೆ ಬರ್ತದೆ. ಜನ ಡೆಫಿನೆಟ್ಲಿ ಬರ್ತಾರೆ. 3 ಲಕ್ಷ ಅಲ್ಲ, ಅದರ ಮೇ ಬಿ 5 lakhs 10 lakhs. ಅದರಲ್ಲಿ ಇಕಾನಮಿ ಎಷ್ಟು ಡೆವಲಪ್ ಆಗಿದೆ ಅದು ನೀವು ಆಲೋಚನೆ ಮಾಡಿ. ಅದರಲ್ಲಿ ಮುಸ್ಲಿಮ್ಸ್ ಹೈಯೆಸ್ಟ್ ಇದ್ದಾರೆ ಆ ಏರಿಯಾದಲ್ಲಿ. ಅವರು ಎಲ್ಲ ಖುಷಿ ಅವರಿಗೆ, ರಾಮ ಜನ್ಮಭೂಮಿ ಬರುತ್ತೆ ಅಂತೇಳಿ. ಅದ್ರ ಬಗ್ಗೆ ಯಾರು ಮಾತಾಡೋಲ್ಲ, ಇವರು ಕಾಂಗ್ರೆಸ್ನವರು. ಬಟ್ ಅಲ್ಲಿ ನೀವು ಹೋಗಿ ಕೇಳಿ ಮುಸ್ಲಿಮ್ಸಿಗೆ, ಹಮಾರ ಆತ ಪೈಸಾ ಸಭೆ ಆತ ಅಂತ. ಯಾಕೆ ಆಗ್ತಾನೆ? ಅವರಿಗೆಲ್ಲ ಬೆನಿಫಿಟ್ ಬರುತ್ತೆ. ಅಷ್ಟು ಲಕ್ಷ ಜನ ಬರ್ತಾರೆ, ಅಷ್ಟು ಲಕ್ಷ ದೇವರದ್ದು ಐಟಮ್ಸ್ ಎಲ್ಲ ಇಸ್ಕೊಳ್ತಾರೆ, ಅವರು ಮಾಡ್ತಾರೆ. ಅಯೋಧ್ಯೆ ಶ್ರೀರಾಮಚಂದ್ರದ್ದು ಐಟಮ್ಸ್ ಇದೆಯಲ್ಲ, ಅದೆಲ್ಲ ಅವರೇ ಪ್ರಿಪೇರ್ ಮಾಡ್ತಾರೆ ಮುಸ್ಲಿಮ್ಸ್. ಅವರಿಗೆ ಹೈಯೆಸ್ಟ್ ಇನ್ಕಮ್ ಬರುತ್ತೆ. ಅಲ್ಲಿ ಹೋಗಿ ನೀವು ಕೇಳಿ ಯೋಗಿ ಮಾಡಿದ ಕೆಲಸ UPಯಲ್ಲಿ ಈ ಅಖಿಲೇಶ್ ಯಾದವ್ ಏನು ಮಾಡಿಲ್ಲ. ಮಾಡಿದ ಎಲ್ಲ ಹಾಳು ಮಾಡಿದ, ಇಡೀ ಉತ್ತರ ಪ್ರದೇಶನ ಹಾಳು ಮಾಡಿಬಿಟ್ಟ. ಈಗ ಈ UP ಇವನು ಆದಿತ್ಯನಾಥ್ ಬಂದ ಮೇಲೆ ಇಡೀ ಮುಸ್ಲಿಮ್ಸ್ ಹಿಂದೂಸ್ ಎಲ್ಲ ಗಲಾಟೆ ಇಲ್ಲ. ಎವ್ರಿಬಡಿ ಇಸ್ ಎಂಜಾಯಿಂಗ್. ನೋ ಡೆಕಾಯಿಟಿನೇ ಇಲ್ಲ ಅಂತ ಒಂದು ಆದಿತ್ಯನಾಥ್ ಮಾಡಿದ್ದಾರೆ. ಸರ್, ಈಗ BJPಯಲ್ಲಿ ಬೇರೆ ನರೇಂದ್ರ ಮೋದಿ ಅವರನ್ನು ಹೊರತುಪಡಿಸಿ ಬೇರೆ ನಾಯಕರು ಇಲ್ಲ ಅನ್ನೋ ಒಂದು ಮಾತು ಇದ್ದಾರೆ. ಬಟ್ ಅಂಥ ರೆಕಾರ್ಡೆಡ್ ನಾಯಕರು ಇಲ್ಲ. ಅಲ್ಲ, ಅದನ್ನು BJPಗರೇ ಒಪ್ಕೋತಾ ಇರೋದು, ಅದಕ್ಕೋಸ್ಕರ ನಾನೇ ಹೇಳೋದು. ಇನ್ನೊಂದು, ಇಲ್ಲಿ MP ಒಂದು ಅಭ್ಯರ್ಥಿಗಳು ಏನಿರ್ತಾರೆ, ಅವರು ನರೇಂದ್ರ ಮೋದಿ ಅವರ ಹೆಸರು ಮುಂದೆ ಮಾಡ್ಕೊಂಡು ಓಟ್ ಕೇಳುವಂಥದ್ದು. ಅಂದರೆ ಇವರಿಗೆ ಸ್ವಂತ ಒಂದು ಕ್ಷಮತೆ ಇಲ್ಲ ಅಂತನಾ, ಹೇಗೆ? ನಮ್ಮ ಲೀಡರ್ಸಿಗೆ ಇಲ್ಲಿ ಮೋಡಿ ಹೆಸರು ಹೇಳಿದರೆ ಓಟು ಬರುತ್ತೆ. ನಮ್ಮವರಿಗೆ ಕೆಲವು ಲೀಡರ್ಸ್ ಇದ್ದಾರೆ, ಎಕ್ಸೆಪ್ಟ್ ಕೆಲವರು ಪ್ರತಾಪ್ ಸಿನ್ಹಾ ಅಂತ ಒಳ್ಳೆ ಲೀಡರ್ಸ್. ಅವರಿಗೆ ಇಲ್ಲ ವಿಜೇಂದ್ರ ಅವರಿಗೆ ಓಟು ಸಿಗುತ್ತೆ ವಿನಃ. ಬಟ್ ಈ ಸಲ ಏನಂದರೆ 28ರಲ್ಲಿ 20 ಸೀಟ್ ಬರುತ್ತೆ. ಸರ್, ಈಗ ಕೇಂದ್ರ ಸರ್ಕಾರದಿಂದ ದಕ್ಷಿಣದ ಒಂದು ರಾಜ್ಯಗಳಿಗೆ, ಭಾರತದ ದಕ್ಷಿಣದ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ಸಿಗ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಮಾತು. ಅಲ್ಲ, ಕೇಂದ್ರ ದಕ್ಷಿಣದಲ್ಲಿ ಎಲ್ಲಿ ನೀವು ಹೇಳಿ ಕೇಳಿ, ತಮಿಳಲ್ಲಿ ಸ್ಟಾಲಿನ್, ಕೇರಳ ಇವರೆಲ್ಲ ಕಮ್ಯುನಿಸ್ಟ್ ಇದು ಅಲ್ಲ. ಅವರು ಏನು ನಿಮಗೆ ಎಲ್ಲಿಯೂ ಬೆನಿಫಿಟ್ ಸಿಗೋಲ್ಲ. ಬೆನಿಫಿಟ್ ಸಿಗೋದು ಕರ್ನಾಟಕ. ಅಲ್ಲಿ ಅಧಿಕಾರ ಇಲ್ಲ ಅಂದ ತಕ್ಷಣ ಅವ್ರಿಗೆ ಕಡೆಗಣಿಸ್ಬಿಡೋದಾ? ಅಂದರೆ ಅದು ಭಾರತ ದೇಶಕ್ಕೆ ಸೇರುವಂಥ ರಾಜ್ಯಗಳಾಗಿರುತ್ತಲ್ಲ. ಹಾಗೆಲ್ಲ ಕಡೆಗಣಿಸೋದಲ್ಲ, ಇವರು ಜನಸ್ಪಂದನೆ ಮಾಡೋಲ್ಲ. ನೀವು ಓಟ್ ಹಾಕದೆ MP ಸೀಟ್ ಬರೋದೆ, ಇವರು ಯಾಕೆ ಜನಸ್ಪಂದನೆ ಮಾಡ್ತಾರೆ? BJPಯವರು ಮಾಡೋಲ್ಲ. ಅವರು
ನೀವು ಓಟ್ ಹಾಕದೆ ಓಟ್ ಹಾಕ್ಬೇಕು. ನೀವು ಓಟ್ ಹಾಕಿ ಒಂದು ಅಟ್ಲೀಸ್ಟ್ ಒಂದು MP ಈಗ ಯಾವಾಗ ಒಂದು SP ಈಗ ಬಂದರು ತಮಿಳ್ನಾಡಲ್ಲಿ, ಯಾರು ನಿಮ್ಗೆ ಗೊತ್ತಲ್ಲ, ರಿಸೈನ್ ಮಾಡಿ ಅಣ್ಣಾಮಲೈ. ಈಗ ಅಂಥ ಲೀಡರ್ಸ್ ಬೇಕು. ಅಂಥವ್ರಿಗೆ ನೀವು ಓಟ್ ಹಾಕಿ ಗೆಲ್ಲಿಸಿ ಬನ್ನಿ. ಆಗ ಏನೋ ಒಂದು ಅವ್ರ ಲೆವೆಲಲ್ಲಿ ಮಾಡ್ತಾರೆ ಅಣ್ಣಾಮಲೈ. ಇಲ್ಲಿ ಎಲ್ಲ ಇವರು ಇಡೀ ದಿನ DMK ಅವರ ಕತೆ ಗೊತ್ತಾ? DMK ಮೊನ್ನೆ ಒಂದು ಪಬ್ಲಿಕ್ ಹೇಳ್ತಾಯಿದ್ರು ನಮಗೆ, DMK ಅವ್ರು ಏನು ಮಾಡ್ತಾರೆ ಅಂದರೆ, ಮೋಡಿಜಿ ಕಾಸು ಕೊಡೋಲ್ಲ, ನಾವೇ ಕೊಡೋದು ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. BJP ಮತ್ತು JDS ಮೈತ್ರಿ ಬಗ್ಗೆ ರಾಜ್ಯದಲ್ಲಿ ಏನು ಹೇಳ್ತೀರಾ ಲೋಕಸಭೆಗಾಗಿ? ಅವರು ಈಗ ಲೋಕಸಭೆ ಮೈತ್ರಿ ಮಾಡಿದ್ದು, ಅದರಲ್ಲಿ 1-2 ಸೀಟ್ ಬರ್ಬೋದು ಅಷ್ಟೇ. ಹೌದು, ಆಗಲ್ಲ ಅಂತೀರಾ ಈ ಮೈತ್ರಿ ಆಗಿದ್ರೆ? ಮೈತ್ರಿ ಸಕ್ಸಸ್ ಆಗೋದು ಕಷ್ಟ. ಬಟ್ BJP ವಿಲ್ ವಿನ್. ಬಟ್ JDS ಇಲ್ಲೇ 1 ಸೀಟ್ ಬರ್ಬೋದು. ಇಲ್ಲಿ ಅವರು ಇವರು ಇದ್ದಾರಲ್ಲ, ಯಾರು ನಮ್ಮ ಅಲ್ಲಲ್ಲ ಮೆಡಿಕಲ್ ಸೈನ್ಸ್ ಅವರ ಅಳಿಯ ಇದ್ದಾರಲ್ಲ, ಅವರು ಎಲ್ಲೇ ಅದು ನಿಂತರೆ ಒಂದು ಕಡೆ ವಿನ್ ಆಗ್ಬೋದು. ಯಾರೋ ಜಯದೇವ ಇನ್ಸ್ಟಿಟ್ಯೂಟು ಅವ್ರು ನಿಂತರೆ ಒಂದು ಜನ ಓಟ್ ಹಾಕ್ತಾರೆ. ಸರಿ ಸರ್, ಈಗ ಹಾಗಿದ್ರೆ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ಸಖತ್ ಕರಪ್ಟ್ ಆಗಿದೆ. ದುಡ್ಡು ಸಖತ್ ದುಡ್ಡು ಮಾಡ್ತಾ ಇದೆ. ಸಿದ್ದರಾಮಯ್ಯ ಕೋಟಿಗಟ್ಟಲೆ ಮಾಡ್ತಾಯಿದ್ದಾನೆ, DKC ಮಾಡ್ತಾಯಿದ್ದಾನೆ, ಇವರು ಬಡಿ ಇಸ್ ಮೇಕಿಂಗ್ ಮನಿ. ಎಲ್ಲ ಕಡೆ ದುಡ್ಡು. ವೆಹಿಕಲ್ ಅವರು ಮಾಡಿದ ದುಡ್ಡು ಇದೆಲ್ಲ ಈ BJP ಏನೂ ಇಲ್ಲ, ಝೀರೋ. ಸಖತ್ ದುಡ್ಡು ಮಾಡ್ತಾಯಿದೆ. ಎಷ್ಟು ದುಡ್ಡು ಮಾಡ್ತಾಯಿದೆ ಅವರಿಗೆ ಗೊತ್ತಿಲ್ಲ. ನಾಳೆ ಏನಾಗುತ್ತೆ ಈ ಗೌರ್ಮೆಂಟ್. ಈಗ ಎಲ್ಲ ಇವರು 5-6 ಇದು ತಂದರು. ಗೌರ್ಮೆಂಟ್ ಯಾವಾಗ ಬೀಳುತ್ತೆ ಗೊತ್ತಿಲ್ಲ, ದುಡ್ಡಿಲ್ಲದೆ ಆಯಿತಾ. ಇವರು ಗೃಹಲಕ್ಷ್ಮಿ ಯೋಜನೆ, ಆ ಯೋಜನೆ ಎಲ್ಲ ಮಾಡಿದರು. ನಿಜವಾಗ ಹೇಳ್ತೇನೆ, ಒಂದು ದಿವಸ ಈ ಗೌರ್ಮೆಂಟ್ ಏನಾಗುತ್ತೆ ದೇವರೇ ಗೊತ್ತಿ. ಸರಿ, ಈಗ ಈ ಪಂಚ ಯೋಜನೆಗಳು ಏನು ಮಾಡಿದ್ದಾರೆ, ಉಚಿತ ಯೋಜನೆಗಳು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದರ ಬಗ್ಗೆ ನಾನು ಹೇಳೋದು, ಅದು ಎಲ್ಲ ಆ್ಯಕ್ಚುಲಿ ಹಾಳದು. ಇವರು ಫಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೋಜನೆ ಇದೆಯಲ್ಲ, ಪಬ್ಲಿಕ್ ಲೇಡೀಸ್ ಫ್ರೀ ಮಾಡಿದ್ದು, ಅದು ದೊಡ್ಡ ತಪ್ಪು. ಮಾಡಬಾರ್ದಿತ್ತು. ಅವರು ಓನ್ಲಿ ಮಕ್ಕಳಿಗೆ ಮಾಡಬೇಕು. ಎಲ್ಲ ಶಾಲಾ ಕಾಲೇಜ್ ಮಕ್ಕಳಿಗೆ ನೀವು ಮಾಡಿ, ಅದು ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಆ ಯೋಜನೆ. ಈಗ ಬೇರೆ ಎಲ್ಲ 4-5 ಯೋಜನೆ ಮಾಡಿದ್ದಾರೆ. ಅದರಲ್ಲಿ ಇವರಿಗೆ ಏನು ಮುಸ್ಲಿಮ್ಸಿಗೆ 10,000 ಕೋಟಿ ಕೊಡ್ತಾರಂತೆ. ಇವನು ಅಪ್ಪನ ಕೈಯಲ್ಲಿ ಕೊಡ್ತಾನೆ ಸಿದ್ದರಾಮಯ್ಯ. ಅವನು ಏನು ಮಾಡ್ತಾನೆ? ಅವನು ಹಿಂದೂಗಳು ಟೆಂಪಲ್ಸ್ ಏನು ಲೆಕ್ಕ ಇಲ್ವ ಅವನಿಗೆ? ಇಂಥ ಹುಚ್ಚ ಅವನು ಮಾಂಸ ಹಾಕಿ ಹೋದ, ಅಲ್ಲಿ ಸೋತ ಅವನು ಧರ್ಮಸ್ಥಳ ದೇವಸ್ಥಾನ. ಈಗ ಇನ್ನೂ ಏನಾಗುತ್ತಾನೆ ಗೊತ್ತಿಲ್ಲ. ಯಾವಾಗ ಅವನು ಗೌರ್ಮೆಂಟ್ ಬೀಳುತ್ತೆ ನಮ್ಗೆ ಗೊತ್ತಿಲ್ಲ.